ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಈ ದಿನ ಅಂಬಿಗರ ಚೌಡಯ್ಯನವರ ಒಂದು ವಚನವನ್ನು ನಾವು ನೋಡೋಣ. ಪಡವಿಗೇಶ್ವರ ಗೌರಿಯೊಡನೆ ಮದುವೆಯಾದದ್ದೊಂದು. ಪಡವಿಗೇಶ್ವರ ಗೌರಿಯೊಡನೆ ಮದುವೆಯಾದದ್ದೊಂದು. ಒಡನಾಡಿದ ಮಾಧವ ಗೋವನಾದ. ಒಡನಾಡಿದ ಮಾಧವ ಗೋವನಾದ. ಮಿಗೆ ಓದಿದ ಬ್ರಹ್ಮ ಹೋತನೇ ತಿಂದ. ಮಿಗೆ ಓದಿದ ಬ್ರಹ್ಮ ಹೋತನೇ ತಿಂದ. ಎಡೆಯಲ್ಲಾದ ಜಿನ ಹುಟ್ಟುದ್ದ ತೊರೆದ. ಎಡೆಯಲ್ಲಾದ ಜಿನ ಹುಟ್ಟುದ್ದ ತೊರೆದ. ಇವರ ಪೊಡಮಟ್ಟು ದಾತುಗೆಟ್ಟವರ ಕೇಡಿಂಗೆ ಕಡೆಯಿಲ್ಲ ನೆಂದಂಬಿಗರ ಚೌಡಯ್ಯ. ಇವರು ಪೊಡಮಟ್ಟು ದಾತುಗೆಟ್ಟವರ ಕೇಡಿಂಗೆ ಕಡೆಯಿಲ್ಲ ಎಂದ ಅಂಬಿಗರ ಚೌಡಯ್ಯ. ಇಲ್ಲಿ ಶರಣರಾದಂಥ ಅಂಬಿಗರ ಚೌಡಯ್ಯನವರು ಇಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ, ಇವರೇನು ರಾಮ ಕೃಷ್ಣ ಮತ್ತು ಜಿನ ಬ್ರಹ್ಮ ಇವರೆಲ್ಲ ಈಶ್ವರ ಇವರೆಲ್ಲ ದೇವರು ಅಂತ ಹೇಳಿ ಏನು ಹೇಳ್ತಿದ್ದಾರಲ್ಲ, ಇವರು ದೇವರಲ್ಲ. ಅವರು ಮನುಷ್ಯರಾಗಿಯೇ ಬಂದು ಅವರು ಪಡಬಾರದ ಕಷ್ಟಗಳನ್ನು ಪಟ್ಟು ಸಾಕಪ್ಪ ಈ ಜೀವನ ಅಂತ ಹೋದವರೇ ಅವರು. ಆದರೆ ಹುಟ್ಟು ಸಾವುಗಳಿಗೆ ಅತೀತವಾದಂಥ ಆ ಸೃಷ್ಟಿಕರ್ತ ಪರಮಾತ್ಮ ದೇವ ಏನಿದಲ್ಲ, ಆತ ಹುಟ್ಟು ಇಲ್ಲ ಮತ್ತು ಸಾವು ಇಲ್ಲ. ಆತ ಯಾವ ಕಷ್ಟ ಕಾರ್ಪಣ್ಯಕ್ಕೆ ಒಳಗೂ ಆಗಿಲ್ಲ. ಆದರೆ ಇವರೇನು ಹುಟ್ಟಿ ಬಂದಂಥವ್ರನ್ನ ಇವರು ದೇವರು ಅಂತ ಹೇಳೇನು ಈ ದಿನಮಾನದಲ್ಲಿ ಸಹಿತ ಪೂಜೆ ಮಾಡ್ತಾ ಹೋಗ್ತಾರಲ್ಲ, ಆದರೆ ಅವರು ದೇವರಲ್ಲ. ಅವರು ಯಾವ ರೀತಿ ಕಷ್ಟಗಳನ್ನು ಪಟ್ಟರು ಅನ್ನೋದನ್ನು ಇಲ್ಲಿ ಅಂಬಿಗರ ಚೌಡಯ್ಯನವರು ಇಲ್ಲಿ ಹೇಳ್ತಾರೆ. ಪೊಡವಿಗೀಶ್ವರ ಗೌರಿಯೊಡನೆ ಮದುವೆಯಾದದ್ದು. ಅಲ್ಲಿ ಈಶ್ವರ ಅನ್ನುವಂತಹ ಏನು ಪರಮೇಶ್ವರ ಅಂತಾರಲ್ಲ, ಅವ ಏನು ಮಾಡಿದ ಅಂದರೆ ಗೌರಿಯೊಡನೆ ಮದುವೆಯಾದವ. ಅವರು ಆತನ ಗೌರಿಯೊಡನೆ ಆದ, ಪಾರ್ವತಿಯೊಡನೆ ಆದ, ಗಿರಿಜೆಯೊಡನೆ ಆದ. ಅನೇಕ ಪುರಾಣದಲ್ಲಿ ಆ ಕಥೆಗಳನ್ನು ಹೇಳ್ತಾ ಹೋಗ್ತಾರೆ ಅವರು. ಆದರೆ ಮದುವೆಯಾಗಿ ಆತ ಸುಖಪಟ್ಟನೇನೋ ಅಂತ ಕೇಳಿದಾಗ ಅಲ್ಲಿ ಸುಖ ಪಡಲಿಲ್ಲ ಅವ. ಅಲ್ಲಿ ಆ ಒಂದು ಸಂಸಾರದ ಒಂದು ಗೋಳಾಟದಲ್ಲಿ ಅವ ಸಾಕಾಗಿ ಹೋಗಿಬಿಡ್ತಾವನಿಗೆ. ಹಾಗೆ ಮುಂದೆ ಏನು ಹೇಳ್ತಾರೆ, ಒಡನಾಡಿದ ಮಾಧವ ಗೋವನಾದ. ಅದೇ ರೀತಿ ಏನು ಇವರು ಕೃಷ್ಣ ದೇವರು ಅಂತ ಹೇಳ್ತಾರೆ. ಆತ ಹುಟ್ಟಿ ಬಂದ ಮೇಲೆ ಏನಾದ ಅಂದರೆ ಅಲ್ಲಿ ಗೋವನ್ನು ಕಾದವ. ಆಕಳುಗಳನ್ನು ಕಾಯುವಂಥ ಒಬ್ಬ ಗೋಪಾಲಕ ಆದವನು. ಅವನು ಸಹಿತ ಅಲ್ಲಿ ಹುಟ್ಟಿ ಬಂದ ಮೇಲೆ ಅನೇಕ ಕಷ್ಟ ಕಾರ್ಪಣ್ಯಗಳನ್ನೆಲ್ಲ ಉಂಡು ಲಾಸ್ಟಿಗೆ ಸಾಕಪ್ಪ ಅಂತ ಹೇಳಿ ಅವನು ಹೋದ. ಆದರೆ ಅವನು ದೇವರೇನು, ಅವನು ದೇವರಲ್ಲ ಅಂತ ಹೇಳ್ತಾರೆ ಇಲ್ಲಿ ಅಂಬಿಗರ ಚೌಡಯ್ಯನವರು. ಅದೇ ಮುಂದೆ ಏನು ಹೇಳ್ತಾರೆ ಅವರು, ಮಿಗೆ ಓದಿದ ಬ್ರಹ್ಮ ಹೋತನೇ ತಿಂದ. ಇನ್ನು ವೇದ ಆಗಮ ಉಪನಿಷತ್ತು ಇವುಗಳನ್ನೆಲ್ಲ ಏನು ಹೇಳ್ತಾರಲ್ಲ, ಇವುಗಳನ್ನೆಲ್ಲ ಓದಿ ಎಲ್ಲ ಅಧ್ಯಯನವನ್ನು ಮಾಡಿದಂಥ ಬ್ರಹ್ಮ ಅಂತ ಏನು ಹೇಳ್ತಾರಲ್ಲ, ಅವನು ಸಹಿತ ಅಲ್ಲಿ ಹೋತನೇ ತಿಂದ. ಅಂದರೆ ಆಡನ್ನು ಅಲ್ಲಿ ಕೊಂದು ತಿಂದ. ಆದರೆ ಅವನು ಸಹಿತ ದೇವರಲ್ಲ ಅನ್ನೋದನ್ನು ಇಲ್ಲಿ ಹೇಳ್ತಾರೆ. ಹಾಗೆ ಮುಂದೆ ಏನು ಹೇಳ್ತಾರೆ, ಎಡೆಯಲ್ಲಾದ ಜಿನ ಹುಟ್ಟುದ್ದ ತೊರೆದ. ಮತ್ತಿನ್ನೇನು ಜಿನ ಅಂತ ಹೇಳಿ ಜೈನರಿಗೆ ಹೇಳ್ತಾರಲ್ಲ, ಅವನು ಅಲ್ಲಿ ಹುಟ್ಟದ್ದನ್ನೇ ತೊರೆದು ಬತ್ತಲಾಗಿ ನಿಲ್ಲುವಂಥದ್ದನ್ನು ನಾವು ಕಾಣ್ತೇವೆ. ಹಾಗೆ ಅವರು ಮುಂದೆ ಏನು ಹೇಳ್ತಾರೆ, ಇವರ ಪೊಡಮಟ್ಟು ದಾತುಗೆಟ್ಟವರ ಕೇಡಿಂಗೆ ಕಡೆ ಇಲ್ಲ ನಂಬಿಗರ ಚೌಡಯ್ಯ. ಆದರೆ ಇವರೇನು ಹುಟ್ಟಿ ಬಂದರು, ಎಲ್ಲರ ಹಾಗೆ ಪಡಬಾರ್ದ ಕಷ್ಟಗಳನ್ನು ಪಟ್ಟರು. ಲಾಸ್ಟಿಗೆ ಕೊನೆಗೆ ಅವರು ಬೇಡಪ್ಪ ಈ ಸಂಸಾರ ಈ ಜೀವನ ಅಂತ ಹೇಳಿ ಏನು ಅವ್ರು ಹೋಗಿಬಿಟ್ರು. ಆದರೆ
ಯಾವುದೇ ಈ ಥರದ ಹುಟ್ಟು ಮತ್ತು ಸಾವುಗಳಿಗೆ ಅತೀತವಾದಂಥ ಒಂದು ಶಕ್ತಿ ಏನಿದೆ ಅದಕ್ಕೆ ದೇವರು ಅಂತ ಹೇಳಿ ಶರಣರು ಕರೆದರು. ಯಾವುದನ್ನು ಬಿಟ್ಟು ನಾವು ಇರೋದಕ್ಕೆ ಆಗೋದಿಲ್ಲ, ಯಾವುದರಿಂದ ಇದೆಲ್ಲ ಜಗತ್ತು ನಡೀತಾ ಇದೆ ಅಂಥ ಒಂದು ಶಕ್ತಿ ಏನಿದೆಯಲ್ಲ, ಅಗೋಚರವಾದಂಥದ್ದು, ಅಗಮ್ಯವಾದಂಥದ್ದು, ಜಗದಗಲವಾಗಿದ್ದಂಥದ್ದು, ಮಿಗೆಯಗಲಾದಂಥ ಒಂದು ಶಕ್ತಿ ಏನಿದೆಯಲ್ಲ, ಆತನಿಗೆ ದೇವರು ಅಂತ ಹೇಳಿ ಅಲ್ಲಿ ಶರಣರು ಕರೆದರು. ಹುಟ್ಟು ಸಾವುಗಳಿಗೆ ಅತೀತವಾದಂಥದ್ದು ಅದು ದೇವರು. ಅದ್ರ ಹುಟ್ಟು ಸಾವುಗಳಿಗೆ ಒಳಗಾದಂಥದ್ದು ದೇವರಲ್ಲ ಅಂತ ಅನ್ನೋದನ್ನು ಶರಣರು ಇಲ್ಲಿ ನಮಗೆ ತಿಳಿಪಡಿಸ್ತಾರೆ. ಹಾಗೆ ಇಲ್ಲಿ ಅಕ್ಕಮಹಾದೇವಿ ತಾಯಿಯವರು ತಮ್ಮ ಒಂದು ವಚನದಲ್ಲಿ ಸಾವಿಲ್ಲದ ಕೇಡಿಲ್ಲದ ರೂಹಿಲ್ಲದ ಚಲುವಂಗ ನೊಲಿದೆನೆವು ಅಂತ. ಅಲ್ಲಿ ಸಾವು ಇಲ್ಲ ಮತ್ತು ಹುಟ್ಟು ಇಲ್ಲ, ಮತ್ತು ಆತನಿಗೆ ಕೇಡು ಇಲ್ಲ, ಆತನಿಗೆ ರೂಪ ಇಲ್ಲ, ಅಂತಹ ಚಲುವನಿಗೆ ನಾನು ಒಲಿದೆ ಅನ್ನೋದನ್ನು ಅಕ್ಕಮಹಾದೇವಿ ತಾಯಿಯವರು ಇಲ್ಲಿ ಹೇಳ್ತಾರೆ. ಹಾಗೆ ಅನೇಕ ಶರಣರು ಆ ಸೃಷ್ಟಿಕರ್ತ ಪರಮಾತ್ಮನನ್ನು ಯಾವ ರೀತಿ ಕಂಡರು, ಯಾರು ಹುಟ್ಟಿ ಬಂದಿದ್ದಾರೆ ಅವರು ದೇವರಲ್ಲ, ಯಾವುದು ಹುಟ್ಟು ಸಾವುಗಳಿಗೆ ಅತೀತವಾಗಿದೆಯಲ್ಲ ಅದು ದೇವರು ಅನ್ನೋದನ್ನು ಇಲ್ಲಿ ಶರಣರು ನಮಗೆ ತಿಳಿಪಡಿಸ್ತಾರೆ. ಅದಕ್ಕೋಸ್ಕರ ಗುರು ಬಸವಣ್ಣನವರು ಜಗದಗಲ ಮುಗಿಲಗಲಾದಂಥ ಆ ಸೃಷ್ಟಿಕರ್ತ ಪರಮಾತ್ಮನ ಒಂದು ಕುರುಹನ್ನಾಗಿ ಇಷ್ಟಲಿಂಗ ರೂಪದಲ್ಲಿ ನಮಗೆ ಕೊಡಮಾಡ್ತಾರೆ. ಅದಕ್ಕೋಸ್ಕರ ನಾವು ಸಹಿತ ಆ ದೇವರ ಒಂದು ಸ್ವರೂಪವನ್ನು, ಆತನ ಒಂದು ಇರುವನ್ನು, ಆತನ ಒಂದು ಕಾರ್ಯವನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಯಾವುದಕ್ಕೆ ನಾವು ದೇವರು ಅನ್ನಬೇಕು, ಯಾವುದಕ್ಕೆ ನಾವು ದೇವರ ಅಲ್ಲ ಅನ್ನಬೇಕು ಅನ್ನುವಂಥ ಒಂದು ಜ್ಞಾನ, ಅಂಥ ಒಂದು ಸಾಮಾನ್ಯ ಜ್ಞಾನವಾದರೂ ನಮಗೆ ಬರಬೇಕು ಅಂತ ಕೇಳಿದಾಗ ನಾವು ಮತ್ತೆ ಅಲ್ಲಿ ವಚನಗಳನ್ನು ಓದಬೇಕಾಗ್ತದೆ. ವಚನಗಳನ್ನು ಓದಿ ಪಚನ ಮಾಡಿಕೊಳ್ಬೇಕು. ಆವಾಗ ಅಂತಹ ಒಂದು ಜ್ಞಾನ ನಮಗೆ, ಆ ದೇವನ ಒಂದು ಮಹತ್ವ ನಮಗೆ ಗೊತ್ತಾಗ್ತದೆ. ಅದಕ್ಕೋಸ್ಕರ ವಚನಗಳನ್ನು ಓದೋಣ, ಪಚನ ಮಾಡಿಕೊಳ್ಳೋಣ ಅಂತ ಹೇಳುತ್ತಾ ಈ ವಚನಕ್ಕೆ ವಿರಾಮ ಕೊಡ್ತಾ ಇದ್ದೇನೆ. ಶರಣು ಶರಣಾರ್ಥಿ.